ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಸಿರ್ಸಿಯಲ್ಲಿರುವಂತಹ ಅಮೇಝಿಂಗ್ ಪೆಟ್ ಪ್ಲಾನೆಟ್ ಅನ್ನುವಂಥ ಒಂದು ಪ್ರಾಣಿ ಹಾಗೆ ಪಕ್ಷಿಗಳ ರೆಸ್ಕ್ಯೂ ಸೆಂಟರ್ಗೆ ಬಂದಿದ್ದೀನಿ. ಇದು ನಮ್ಮ ಸಿರ್ಸಿಯಲ್ಲಿ ಆಗಿರೋದು ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ಪ್ರಾಣಿ ಇರ್ಬೋದು ಅಥವಾ ಪಕ್ಷಿ ಇರ್ಬೋದು, ಅದಕ್ಕೆ ಏನೇ ಪೆಟ್ಟಾಗಿದ್ದರೂ ಕೂಡ ಅದನ್ನ ಕರ್ಕೊಂಡು ಬಂದು ಟ್ರೀಟ್ಮೆಂಟನ್ನು ಮಾಡ್ತಾರೆ. ನನಗಂತೂ ಇವ್ರು ಹೇಳೋದು ಕೇಳಿಬಿಟ್ಟು ಒಂಥರ ಆಶ್ಚರ್ಯ ಅಂತ ಅನ್ನಿಸ್ತು. ಯಾಕೆಂದರೆ ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನೇ ಆಗಿರ್ಬೋದು, ಒಡ ಹುಟ್ಟಿದವ್ರನ್ನೇ ಆಗಿರ್ಬೋದು, ನೋಡ್ಕೊಳ್ಬೇಕು ಅಂದ್ರೇ ಬೇಜಾರು ಮಾಡ್ಕೊಳ್ತಾರೆ. ಅಂಥದ್ರಲ್ಲಿ ಇವರು ಯಾವುದೇ ಒಂದು ಗೌರ್ಮೆಂಟ್ ಫಂಡ್ ಏನೂ ಫಂಡ್ ಇಲ್ಲದೇ ಇವರು ತಾವೇ ಸ್ವತಃ ಒಂದು ರೆಸ್ಕ್ಯೂ ಸೆಂಟರ್ನ ಓಪನ್ ಮಾಡಿದ್ದಾರೆ ಅಂದರೆ ಒಂಥರ ಆಶ್ಚರ್ಯ ಅಂತಲೇ ಹೇಳ್ಬೋದು. ಹಾಗೆ ನೋಡ್ತಾ ಇದ್ರೆ ಒಂಥರ ಬೇಜಾರು ಕೂಡ ಆಗುತ್ತೆ. ಒಂದು ಪಕ್ಷಿಗೆ ಕೊಕ್ಕು ಇರೋದಿಲ್ಲ, ಅದನ್ನು ಸರಿ ಮಾಡ್ತಾ ಇರ್ತಾರೆ. ಕಣ್ಣು ಇರೋದಿಲ್ಲ, ಅದು ಸರಿ ಆಗ್ತಾ ಇರತ್ತೆ. ಸೊ ಇದನ್ನೆಲ್ಲ ಕೇಳಿಬಿಟ್ಟು ಒಂದು ಸಲ ಕಣ್ಣಂಚಲ್ಲಿ ನೀರು ಬಂತು ಅಂತಲೇ ಹೇಳ್ಬೋದು. ಸೊ ಇಲ್ಲೇನೇನಿದೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಆಸ್ಟ್ರಿಚ್ ಅಂತೂ ತುಂಬಾ ಇತ್ತು. ಆಮೇಲೆ ಒಂದಿಷ್ಟು ಮೊಲಗಳು ಇದ್ವು, ಅದನ್ನ ಸರಿಯಾಗಿ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಿಲ್ಲ. ಆಮೇಲೆ ಇಲ್ಲಿ ಒಂದು ಒಂಟೆ ಕೂಡ ಇತ್ತು, ಅದಕ್ಕೂ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಅನಿಸುತ್ತೆ, ಸರಿಯಾಗಿ ಗೊತ್ತಿಲ್ಲ. ಬಾಳು ಆಟಾಡೋಣ, ಬಾಳು ಬಂದರೆ ಎಂತ ಮಾಡ್ತೆ? ಹಾಂ, ಎತ್ಕೊತಾ ಇದ್ದು ಮಗ. ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಬಂದಾಗ ಈ ಥರ ಝೂಕ್ಕೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ತುಂಬ ಖುಷಿ ಅನಿಸುತ್ತೆ. ಅವರಿಗೂ ಕೂಡ ಎಲ್ಲ ತಿಳುವಳಿಕೆ ಬಂದಿರುತ್ತೆ ಅಲ್ವಾ. ನಾವೇನೇನೋ ತೋರಿಸಿ ಹೇಳ್ಕೊಟ್ಟಿರ್ತೀವಿ, ಅವರು ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಸೊ ಮೈತಿಲಿ ಅಂತೂ ಖುಷಿಯಾಗಿದ್ದು. ಎಂತದು? ಹಾಂ, ಎಂತು ಡಿಕ್ಕು? ಅದೆಂತು? ಅದೆಂತು? ಕರಿ ಅದು ನೋಡಿ. ಅವಳಿಗಂತೂ ಆಲ್ಮೋಸ್ಟ್ ಎಲ್ಲ ಪ್ರಾಣಿ ಪಕ್ಷಿಗಳ ಹೆಸರು ಗೊತ್ತಿದೆ ಅಂತಲೇ ಹೇಳ್ಬೋದು. ಅವಳಿಗೆ ಬುಕ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅದರಲ್ಲಿ ಚಿತ್ರಗಳನ್ನು ನೋಡಿ ನಾವೇನು ಹೇಳ್ಕೊಡ್ತೀವೋ ಅದನ್ನ ಅವಳು ಬೇಗ ರೆಕಗ್ನೈಸ್ ಮಾಡಿ ಕಲ್ತ್ಕೊಬಿಡ್ತಾಳೆ. ಹಾಗೆಯೇ ಮಾತು ವಿಷಯಕ್ಕೆ ಬಂದರೆ ಹೇಳಲೇಬೇಕು, ತುಂಬಾ ಕ್ಲಿಯರಾಗಿ ಮಾತಾಡ್ತಾಳೆ. ಎಲ್ಲ ಮಾತನ್ನು ಕೂಡ ಆಡ್ತಾಳೆ. 1.5 ವರ್ಷ ಆಗಿದೆ ಅಷ್ಟೇ, 1 ವರ್ಷದ 8 ತಿಂಗಳು ಹೀಗೆ ಆಗಿದೆ. ತುಂಬ ಮಾತಾಡ್ತಾಳೆ. ಅವಳಿಗಂತೂ ಬೆಕ್ಕಂದರೆ ತುಂಬಾ ಇಷ್ಟ. ಮನೆ ಹತ್ರ ಯಾವ್ದಾದ್ರು ಒಂದು ಬೇರೆಯವ್ರ ಮನೆ ಬೆಕ್ಕು ಬಂದರೂ ಕೂಡ ಅದು ಹೋಗೋ ತನಕ ನೋಡ್ತಾ ಇರ್ತಾಳೆ. ಯಾವ ಪ್ರಾಣಿ ಇಷ್ಟ ಇದ್ರೂ ಕೂಡ ಅವಳಿಗೆ ಮುಟ್ಟೋದೆಲ್ಲ ಇಷ್ಟ ಆಗೋದಿಲ್ಲ, ದೂರದಿಂದ ನೋಡಿ ಖುಷಿ ಪಡ್ತಾಳೆ ಅಷ್ಟೇ. ತುಂಬಾ ಅಂದರೆ ತುಂಬಾ ಇಷ್ಟ ಪ್ರಾಣಿಗಳು. ಎಂತದು? ಎಂತು ಕಚ್ಚುತ್ತಾ ಅದು? ಇಲ್ಲಿಯಾ? ಏನು ಒಂದು ಚಿಕ್ಕ ಮೂಮೆಂಟ್ ಕೂಡ ಅಬ್ಸರ್ವ್ ಮಾಡ್ತಾಳೆ. ಈ ಟೈಮಲ್ಲಿ ಹೀಗೆ ಅಂತ ಅನಿಸುತ್ತೆ. ನಾವು ಯಾವ ರೀತಿ ಸಂಸ್ಕಾರ ಕೊಡ್ತೀವೋ ಅದೇ ರೀತಿ ಮಕ್ಕಳು ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ನನಗೆ 100% ನಿಜ ಅಂತ ಅನಿಸ್ಬಿಡ್ತು. ಯಾಕೆಂದರೆ ನಾವು ಏನು ಮಾಡ್ತೀವೋ ಅದನ್ನೇ ಕಾಪಿ ಮಾಡ್ತಾಳೆ, ಏನು ಮಾತಾಡ್ತೀವೋ ಅದನ್ನೇ ಮಾತಾಡ್ತಾಳೆ. ಸೊ ಈ ಟೈಮಲ್ಲಿ ನಾವು ಯಾವ ರೀತಿಯಾಗಿ ಬುದ್ಧಿಯನ್ನು ಕೊಡ್ತೀವೋ ಅದೇ ಥರ ಕಲಿತಾರೆ ಅಂತ ಹೇಳೋದು ನಿಜ. ತುಂಬಾ ಅಬ್ಸರ್ವೇಷನ್ಸ್ ಇರುತ್ತೆ ಈ ಟೈಮಲ್ಲಿ. ಮತ್ತು ನಾವು ಏನು ಹೇಳ್ಕೊಡ್ತೀವೋ ಅದನ್ನೇ ಕೂಡ ಕಲಿತಾರೆ. ಹಾಗೆಯೇ ಪ್ರಾಣಿಗಳು ಪಕ್ಷಿಗಳು ಅಂದರೆ ಅವಳಿಗೆ ತುಂಬಾ ಇಷ್ಟ. ಸೊ ತುಂಬಾ ಖುಷಿಪಟ್ಟಳು. ನಾನು ಕೂಡ ತುಂಬ ಇಷ್ಟಪಟ್ಟೆ. ಇವತ್ತು ನಾವು ಬಂದಿರೋ ಕೆಲಸನೇ ಬೇರೆ ಆಗಿತ್ತು, ಆದರೆ ಅದು ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ಹೀಗೆ ಇಲ್ಲೊಂದು ರೆಸ್ಕ್ಯೂ ಸೆಂಟರ್ ಇದೆ ನೋಡ್ಕೊಳ್ಳೋಣ ಅಂತ ಬಂದ್ವಿ ಅಷ್ಟೇ. ನಾನು ಅದೇ ಹೇಳ್ತಾ ಇದ್ದೆ, ನಮಗಂತೂ ತುಂಬ ಬೇಜಾರಾಯಿತು. ಯಾಕೆಂದರೆ ಈಗಿನ ಕಾಲದಲ್ಲಿ ಸ್ವಂತ ತಂದೆ ತಾಯಿ ಅಣ್ಣ ತಮ್ಮ ಅವರಿಗೆ ಕೂಡ ಬೆಲೆ ಕೊಡದೇ ಇದ್ದವರು ಈ ಥರ ಒಂದು ಪ್ರಾಣಿ ಪಕ್ಷಿಯನ್ನು ಕರ್ಕೊಂಡ್ಬಂದು ಈ ಥರ ಕಾಪಾಡ್ತಾರೆ ಅಂದರೆ ತುಂಬಾ ಖುಷಿಯಾಗತ್ತೆ. ಬೆಕ್ಕುಗಳನ್ನು ಕೂಡ ತುಂಬಾ ಸಾಕಿ ಅವರಿಗೆ ಪೆಟ್ಟಾದಾಗ ಅದನ್ನೆಲ್ಲ ಸರಿ ಮಾಡಿ ತುಂಬ ಜನ ಸಾಕೋದಕ್ಕೆ ಅಂತ ತೊಗೊಂಡೋಗಿದ್ದಾರಂತೆ. ಅವ್ರು ಅದನ್ನೆಲ್ಲ ಕಥೆಯನ್ನು ಹೇಳ್ತಾಯಿದ್ರು. ಎಲ್ಲೂ ಕೂಡ ರಿಕವರಿ ಮಾಡೋದಕ್ಕೇ ಆಗೋದಿಲ್ಲ. ಇದು ತನ್ನ ಜೀವ ಕಳ್ಕೊಳ್ಳುತ್ತೆ ಅಂತ ತೆಗೆದಿಟ್ಟಿರೋ ಪ್ರಾಣಿ ಪಕ್ಷಿಗಳನ್ನು ಕೂಡ ಇವ್ರು ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡಿ ಬದುಕಿಸಿದ್ದು ಇದೆ ಅಂತಲೂ ಹೇಳ್ತಾಯಿದ್ರು. ಇದನ್ನೆಲ್ಲ ಕೇಳಿ ಏನೋ ಒಂಥರ ತುಂಬ ಖುಷಿ ಆಯಿತು. ನಮ್ಮ ಸಿರ್ಸಿಯಲ್ಲೇ ಈ ಥರ ನಮ್ಮ ಹತ್ತಿರದಲ್ಲೇ ಒಂದು ಈ ಥರ ರೆಸ್ಕ್ಯೂ ಸೆಂಟರ್ ಇದೆ ಅಂದರೆ ನಾವು ಯಾಕೆ ಸಪೋರ್ಟ್ ಮಾಡಬಾರ್ದು?
ನಾವು ಎಲ್ಲೆಲ್ಲೋ ಹೋಗ್ತೀವಿ, ಏನೇನೋ ಖರ್ಚು ಮಾಡ್ತೀವಿ. ಇಂಥ ಒಂದು ನಮ್ಮ ಹತ್ತಿರದಲ್ಲೇ ಇರುವಂಥ ಸೆಂಟರ್ಗೆ ಬಂದು ನಮ್ಮ ಕೈಲಾದಷ್ಟು ಡೊನೇಟನ್ನು ಮಾಡಿ ಖುಷಿಯಾಗಿ ಹೋಗ್ಬೋದು ಅನ್ನೋದು ನನ್ನ ಒಪಿನಿಯನ್ನು. ಮತ್ತು ಇಲ್ಲಿ ಬಂದರೆ ಒಂದು ಸ್ವಲ್ಪ ಕೂಡ ಬೇಜಾರಾಗೋದಿಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟು ಪ್ರಾಣಿ ಪಕ್ಷಿ ಯಾವ್ಯಾವ ಥರದ್ದಿತ್ತು ಅಂದರೆ ಯಾವುದೇ ಕೂಡ ಝೂಗೂ ಕೂಡ ಕಮ್ಮಿ ಇಲ್ಲ ಅಂತ ಕೂಡ ಅನಿಸ್ತು. ಅವರು ಇಲ್ಲಿ ಈ ಪ್ರಾಣಿಗೆ ಇದಾಗಿದೆ, ಈ ಪಕ್ಷಿಗೆ ಇದಾಗಿದೆ ಅಂತ ಹೇಳಿದಾಗ ಮಾತ್ರ ನಮಗೆ ಗೊತ್ತಾಗತ್ತೆ, ಬಿಟ್ಟರೆ ಏನೂ ಕೂಡ ಗೊತ್ತಾಗೋದಿಲ್ಲ. ಅಷ್ಟೊಂದು ಚೆನ್ನಾಗಿ ಅವರು ಟ್ರೀಟ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಸಾಕ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಾನು ಹೇಳೋದೇನಪ್ಪ ಅಂದರೆ, ನಮ್ಮ ಹತ್ತಿರದಲ್ಲೇ ಇರುವಂಥ ಶಿರ್ಸಿಯಲ್ಲಿ ಈ ಥರ ಒಂದು ರೆಸ್ಕ್ಯೂ ಸೆಂಟರ್ ಇದೆ ಅಂದರೆ ಹೋಗಿ ಸಪೋರ್ಟ್ ಮಾಡಿ, ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ. ಹಾಗೆಯೇ ಟಿಕೆಟು ಕೇವಲ 50 ರೂಪಾಯಿ ಅಂತಲೇ ಹೇಳ್ಬೋದು. ತುಂಬ ರೇಟ್ ಕೂಡ ಏನೂ ಜಾಸ್ತಿ ಇಲ್ಲ. ನೋಡಿ, ಇಲ್ಲಿ ಫಿಶ್ ಕೂಡ ಕಲರ್ದಿತ್ತು. ಬೇರೆ ಬೇರೆ ಪಕ್ಷಿಗಳು ಇದ್ವು. ಅಮೆಝಾನ್ ಫಾರೆಸ್ಟ್ ನಮ್ಗೆ ಇವಾಗ ಆಲ್ ಓವರ್ ಇಂಡಿಯಾದಿಂದ ನಮ್ಮ ಹತ್ರ ಅದು ಬಂದ್ಬಿಟ್ಟು ಕಣ್ಣಿರ್ಲಿಲ್ಲ, ಅದು ಕಣ್ಣಿರ್ಬೇಕಾದ್ರೆ ಅದು ಚಿಕ್ಕ ಮರಿನ ನಮ್ಮ ಹತ್ರ ತಂದು ಕೊಟ್ಟರು. ಅದರಿಂದ ಅದಕ್ಕೆ ಫೀಡ್ ಮಾಡಿ ದೊಡ್ಡ ಮಾಡಿದ್ದೇವೆ. ಇದು ಕೆಳಗಡೆ ಇರೋದಿಲ್ಲ ಪಿಜನ್ಸ್ ವೆರೈಟಿಗಳೆಲ್ಲ ಡಿಫ್ರೆಂಟ್ ಟೈಪ್ ಆಫ್. ಹಾಗೆಯೇ ಅವ್ರದ್ದು ಅಮೇಝಿಂಗ್ ಪೆಟ್ ಪ್ಲ್ಯಾನೆಟ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಎಲ್ಲ ಇದೆ. ನೀವು ಬೇಕಾದರೆ ಫಾಲೋ ಮಾಡ್ಬೋದು. ಹಾಗೆಯೇ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡು ಫೋಟೋ ತೆಕ್ಕೊಳ್ಳಿಕ್ಕೆ ಅಂತ ಹೇಳಿ ಅವ್ರ ಹತ್ರ ಇರುವಂಥ ಗಿಳಿಯನ್ನು ಕೂಡ ತೆಗೆದುಕೊಡ್ತಾರೆ. ನಮಗೆ ಇಂಟ್ರೆಸ್ಟ್ ಇದ್ದರೆ ನಿಂತ್ಕೊಂಡು ಫೋಟೋಗಳನ್ನು ತೆಗೆಸ್ಕೊಳ್ಬೋದು. ಆ್ಯಕ್ಚುಲಿ ನಾವಿವತ್ತು ಸಿರ್ಸಿಗೆ ಬಂದಿರೋ ಕೆಲಸನೇ ಬೇರೆ ಆಗಿತ್ತು, ಆದರೆ ಅದು ಆಗಿರಲಿಲ್ಲ ಅಂತ ಹೇಳಿ ಇಲ್ಲಿ ಹೋದ್ವಿ. ಇಲ್ಲಿ ಹೋಗಿದ್ದಕ್ಕೆ ವರ್ತ್ ಅಂತ ಅನ್ನಿಸ್ತು. ತುಂಬ ಬೇಜಾರಲ್ಲಿ ಇದ್ವಿ ನಾನು, ನಮ್ಮ ಮನೆಯವರು. ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ತುಂಬಾ ಖುಷಿ ಆಯಿತು. ಇದು ಏನೋ ಬೆಂಗಾಲಿಯನ್ ಕ್ಯಾಟ್ ಅಂತ ಹೇಳ್ತಾಯಿದ್ರು. ಎಲ್ಲ ನೋಡಿಕೊಂಡು ಹಾಗೇ ಹೊರಟ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಖುಷಿಯಾಯಿತು ಕೂಡ. ಮೈಥಿಲಿ ಕೂಡ ಒಂದು ಒಳ್ಳೆಯ ಟೈಮನ್ನು ಸ್ಪೆಂಡ್ ಮಾಡಲು ಅಂತಲೇ ಹೇಳ್ಬೋದು. ನಾವು ಎಲ್ಲಾದರೂ ಝೂಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಇಲ್ಲಿ ಕರ್ಕೊಂಡು ಬಂದಿರೋದು ತುಂಬ ಖುಷಿಯಾಯಿತು. ಇದರ ಅಡ್ರೆಸ್ಸನ್ನು ನಮ್ಮ ಮನೆಯವರು ಹೇಳ್ತಾರೆ. ಸಿರ್ಸಿ ಬನವಾಸಿ ರೋಡಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಳಗಡೆ ಹೋಗಬೇಕು. ಸೊ ಇದಿಷ್ಟು ಆದಮೇಲೆ ಬಸವೇಶ್ವರ ಖಾನಾವಳಿ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಪೋಸ್ಟ್ ಆಫೀಸ್ ಇದೆ ಅಲ್ಲ, ಅದರ ಹಿಂದ್ಗಡೆನೇ ಇದೆ. ಊಟದ ಬಗ್ಗೆ ಅಂತೂ ಹೇಳಲೇಬೇಕು, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹೋಳಿಗೆ ಊಟ ಕೂಡ ಇದೆಯಂತೆ. ಇವತ್ತು ಹೋಳಿಗೆ ಖಾಲಿ ಆಗಿತ್ತು. ಇವರು ಜೋಳದ ರೊಟ್ಟಿಯನ್ನು ತಟ್ಟಿ ಮಾಡಿಕೊಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜೋಳದ ರೊಟ್ಟಿ ಅನ್ಲಿಮಿಟೆಡ್, ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಳ್ಬೋದು. 2 ಥರದ ಪಲ್ಯ, ಆಮೇಲೆ ಸಾಂಬಾರು, ಅನ್ನ, ಈರುಳ್ಳಿ, ಸೌತೆಕಾಯಿ, ಉಪ್ಪಿನಕಾಯಿ ಮತ್ತು ಖಾರ ಚಟ್ನಿಯನ್ನು ಕೊಡ್ತಾರೆ. ಹಾಗೆ ಇವತ್ತು ಹೋಳಿಗೆ ಏನೋ ಖಾಲಿಯಾಗಿದೆ ಅಂತ ಹೇಳ್ತಾಯಿದ್ರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಸೊ ಹಾಗೆ ಕೆಲಸ ಅಂತೂ ಆಗಿಲ್ಲ ಹೋಗಿದ್ದು ಅಂತ ಹೇಳಿಬಿಟ್ಟು ಊಟ ಮಾಡಿಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಕೂಲಾಗಿ ಮನೆಗೆ ಬರ್ತಾಯಿದ್ವಿ. ತುಂಬಾ ಸೆಕೆ, ಐಸ್ ಕ್ರೀಮ್ ತಿಂದ್ಕೊಂಡು ಬರ್ತಾಯಿದ್ವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.